ನೋಡಿ, ನಾಗರಾಜ್ ಇದು ನಾಗೇಂದ್ರ ಅವ್ರದನ್ನ ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ ಇಂಡಿಯನ್ನವರು, ನಿಜ. ಈಗ ನಾಗೇಂದ್ರನ ಕಳೆದ ಕ್ಯಾಬಿನೆಟ್ಟಲ್ಲಿ ತೆಗೆದಾಕಿದ್ದೇನಕ್ಕೆ? 189 ಕೋಟಿ ಹಗರಣ ಇದೆ ಅಂತ ಹೇಳಿ, ದೂರಿದೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಯವರು 189 ಬರೀ 89 ಇರೋದು ಅಂತೇಳಿ ಅವ್ರು ಏನು ಹೇಳಿ ಅದು ಆಧಾರದ ಮೇಲೆ ಅವ್ರನ್ನ ಮಂತ್ರಿಯಿಂದ ಕೆಳಗಿಳಿಸಿದ್ರು. ಅದಾದ ಮೇಲೆ ಅವರ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗಿರ್ತಕ್ಕಂಥ ಅಕೌಂಟ್ ದುಡ್ಡು ಇರತಕ್ಕಂಥದ್ದು ಇರ್ಬೋದು, ಎಲ್ಲದೂ ಇರತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವ್ರನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ದಲ್ಲಿ ಅರ್ಥ ಇಲ್ಲ. ಅವ್ರನ್ನ ಕಳಂಕಿತರನ್ನ ನೀವು ಯಾಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ನಾವು ಅವ್ರು ಹೇಳ್ತಾರೆ, ಈಗ ನಮ್ಮ ದಲಿತರ ಒಂದು ವಿರೋಧಕ್ಕೋಸ್ಕರ ದಲಿತರ ಮಂತ್ರಿ ಅವ್ರು ತೆಗೆದುಬಿಟ್ಟು ಇನ್ನೊಬ್ಬರು ದಲಿತರನ್ನೇ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಕಳಂಕಿತರು ಅಲ್ಲಿ ಕ್ಯಾಬಿನೆಟ್ಟಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಈಗಲೂ ಕೂಡ ಅದನ್ನು ಮುಂದುವರಿಸ್ತೀವಿ, ಅದು ಹೋರಾಟ ನಡೆಯುತ್ತೆ. ಸರ್, ಆಮೇಲೆ ಇನ್ನೊಂದು ಸರ್, ಈಗ ಒಂದೇ ಮಾತರಮ್ಮ ರಾಷ್ಟ್ರಗೀತೆ ಅಂತ ಘೋಷಣೆ ಮಾಡಿದ್ದಾರೆ. ನಿನ್ನೆ CWC ಮೀಟಿಂಗಲ್ಲಿ ಸರ್ ಕಾಂಗ್ರೆಸ್ ನಾಯಕರು ನಾವು 2 ಸಾಲು ಆಡೋದು ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ನವರು ದಳ BJP ಅಥವಾ ಬೇರೆ ಪಕ್ಷಗಳು ಇರ್ಬೋದು ದೇಶದಲ್ಲೆಲ್ಲ, ದೇಶದ ಒಂದೇ ಮಾತರಂ ಅಂತಕ್ಕಂಥದ್ದು ಏನು ಇದನ್ನು ಹಾಡನ್ನು ಆಡ್ತಕ್ಕಂಥದ್ದಿದೆ, ಇದರಲ್ಲಿ ಯಾವ ಪಕ್ಷದ ಪರ ಅಲ್ಲ, ಇದು ದೇಶದ ಪರ. ಇವರು ಅದನ್ನು ತೋರಿಸಿದರೆ ದೇಶಕ್ಕೆ ಮತ್ತು ನಮ್ಮ ಇವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾಂಗ್ರೆಸ್ನವ್ರಿಗೆ ಇವತ್ತು ನಮ್ಮ ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಇಲ್ಲ, ಗೌರವ ಇಲ್ಲ ಅಂತಕ್ಕಂಥದ್ದು ಅದು ತೋರಿಸ್ತದೆ. ನೋಡಿ, ಒಂದು ಪದ ಆಡಲಿ, 2 ಸಾಲ ಆಡಲಿ, 3 ಸಾಲ ಆಡಲಿ, ಅದು ಒಂದೇ ಮಾತ್ರ ಮಾಡಿದ ಮೇಲೆ ಹಾಡಿದ ಲೆಕ್ಕ ಅವರು ಪೂರ್ತಿ ಆಡ್ತಕ್ಕಂಥದ್ದನ್ನು ಹಾಡಿ ಗೌರವವನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬರೀ ನಾಗೇಂದ್ರ ವಿಚಾರಕ್ಕೆ ಕಾಲಹರಣ ಆಗ್ತಿದೆಯಾ ಅಂತ, ಯಾಕಂದ್ರೆ ಬಿಡದಿ ವಿಚಾರ ಇದೆ ಕುಮಾರಸ್ವಾಮಿ ಅವರ ಕೈಯಲ್ಲಿ, ಅದಿನ್ನೂ ಚರ್ಚೆಗೆ ಬರ್ತಾ ಇಲ್ಲ. ನೋಡಿ, ಇಲ್ಲಿ ಬಿಡದಿ ವಿಚಾರಕ್ಕೆ ಕೊಟ್ಟಿದ್ದೀವಿ, ಬರ್ ವಿಚಾರಕ್ಕೆ ಕೊಟ್ಟಿದ್ದೀವಿ, ನೈಸ್ ವಿಚಾರಕ್ಕೆ ಕೊಟ್ಟಿದ್ದೀವಿ, ಇದನ್ನೆಲ್ಲನೂ ಕೊಟ್ಟಿದ್ದೀವಿ. ಐ ಥಿಂಕ್ ಇವತ್ತು ನಾಳೆ ಒಂದು ಲಾಜಿಕ್ ಎಂಡಿಗೆ ಬರ್ತಕ್ಕಂಥದ್ದಲ್ಲಿ ಒಂದು ನಮಗೆ ಸೂಚನೆ ಇದೆ. ಅದಾದಮೇಲೆ ಬರ ಪರಿಹಾರ, ನೈಸು ಮತ್ತು ಇವನು ಬೇರೆ ಇರತಕ್ಕಂಥದ್ದು ಇದು ವಿಚಾರ ಬಗ್ಗೆ ನಾವು ಚರ್ಚೆಯನ್ನು ನಾವು ಮಾಡ್ತೀವಿ ಸೋಮವಾರದ ಮೇಲೆ ಅಂತಕ್ಕಂಥದ್ದು. ಇದರಲ್ಲಿ ಅವಧಿ ಸಾಕಾಗೋದಿಲ್ಲ, ಅರ್ಧ ಗಂಟೆನೇ ಸಾಕು. ಸರ್ಕಾರ ಮುಂದಾಗಬೇಕು. ಇವತ್ತು ಬರ ಪರಿಹಾರನ ಘೋಷಣೆ ಮಾಡೋಕ್ಕೆ ತಿಂಗಳುಗಟ್ಟಲೆ ಬೇಕಾಗಿಲ್ಲ. ಸರ್ಕಾರದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲ್ಲ ಇದೆ. ದೇ ಶುಡ್ ಅನೌನ್ಸ್, ನಾವು ಸರ್ಕಾರದ ಒಂದು ಇದಾಗಿ ಅಂಗವಾಗಿ ಅವ್ರು ತಿಳ್ಕೊಂಡು ಪರಿಹಾರವನ್ನು ಕೊಡೋದಕ್ಕೆ ಮುಂದಾಗೋದಕ್ಕೆ ತಿಂಗಳುಗಟ್ಟಲೆ ಬೇಕಾಗಿಲ್ಲ. 10 ನಿಮಿಷ 15 ನಿಮಿಷದ ಡಿಸಿಷನ್ ತಗೋಬೋದು. ಬಟ್ ಡಿಸಿಷನ್ ತಗೊಳ್ಳೋಕೆ ಏನಾಗಿದೆ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲದೇ ಇರತಕ್ಕಂಥದ್ದಕ್ಕೆ ಇದನ್ನು ಘೋಷಣೆ ಮಾಡಿದ್ರೆ ವಿಳಂಬ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.